ನಮಸ್ಕಾರ ಸ್ನೇಹಿತರೆ. ಪ್ರಕೃತಿ ತನ್ನ ಒಡಲಿನಲ್ಲಿ ಹಲವು ವಿಸ್ಮಯಗಳನ್ನು ಅಡಗಿಸಿಟ್ಟುಕೊಂಡಿದೆ. ಕೆಲವು ಸಸ್ಯಗಳು ನೋಡಿಗರಿಗೆ ಕೇವಲ ಆಕರ್ಷಕವಾಗಿ ಕಂಡರೆ, ಇನ್ನು ಕೆಲವು ತನ್ನ ವಿಶಿಷ್ಟ ಗುಣಗಳಿಂದ ನಮ್ಮನ್ನು ಬೆರಗುಗೊಳಿಸುತ್ತವೆ. ಆದರೆ ನೋಡಲು ಅತ್ಯಂತ ಸುಂದರವಾಗಿದ್ದು, ಇತಿಹಾಸದಲ್ಲಿ ಅಪಾರ ಮೌಲ್ಯವನ್ನು ಪಡೆದು ತನ್ನ ಒಳಗೆ ಜಗತ್ತಿನ ಅತ್ಯಂತ ಭೀಕರ ರಹಸ್ಯವನ್ನು ಬಚ್ಚಿಟ್ಟುಕೊಂಡಿರುವ ಒಂದು ಸಸ್ಯದ ಬಗ್ಗೆ ನಿಮಗೆ ಏನಾದರೂ ಗೊತ್ತೇ? ಹೌದು, ಇವತ್ತು ನಾವು ಮಾತನಾಡುತ್ತಿರುವುದು ಬೇಲಿಗಳ ಮೇಲೆ ಮುತ್ತಿನ ಸರ ಪೋಣಿಸಿದಂತೆ ನಗುವ, ಹೊಳೆಯುವ ಕೆಂಪು ಮೈ ಮೇಲೆ ಕಪ್ಪು ಚುಕ್ಕೆ ಹೊತ್ತಿರುವ ಪ್ರಕೃತಿಯ ಮಾಯಾವಿ ಗುಲಗಂಜಿ ಸಸ್ಯದ ಬಗ್ಗೆ. ಒಂದೆಡೆ ನಮ್ಮ ಹಿರಿಯರು ಚಿನ್ನವನ್ನು ತೂಗಲು ಬಳಸುತ್ತಿದ್ದ ನೈಸರ್ಗಿಕ ತೂಕದ ಕಲ್ಲು ಈ ಗುಲಗಂಜಿ. ಮತ್ತೊಂದೆಡೆ ನಮ್ಮ ಕನ್ನಡ ಜಾನಪದದಲ್ಲಿ ಮನುಷ್ಯನ ಗುಣವನ್ನು ಅಳೆಯುವ ಗಾದೆ ಮಾತಾದವಳು ಈಕೆ. ಆದರೆ ಈ ಸೌಂದರ್ಯದ ಹಿಂದಿರುವ ಅಸಲಿ ಮುಖವೇ ಬೇರೆ ಇದೆ. ಸಸ್ಯಶಾಸ್ತ್ರದಲ್ಲಿ ಆಬ್ರಸ್ ಪ್ರಿಕಟೋರಿಯಸ್ ಎಂದು ಕರೆಯಲ್ಪಡುವ ಈ ಗುಲಗಂಜಿಯ ಹುಟ್ಟು ಎಲ್ಲಿಂದ ಆಯಿತು? ನಮ್ಮ ಜನಪದರು ಇದನ್ನು ಏನೆಲ್ಲ ಕಾರಣಕ್ಕೆ ಬಳಸುತ್ತಿದ್ದರು ಮತ್ತು ಇದರ ಒಳಗೆ ಅಡಗಿರುವ ಆ ಭಯಾನಕ ವೈಜ್ಞಾನಿಕ ಸತ್ಯವಾದರೂ ಏನು? ಬನ್ನಿ, ಇಂದಿನ ವಿಡಿಯೋದಲ್ಲಿ ಗುಲಗಂಜಿ ಸಸ್ಯದ ರೋಮಾಂಚಕ ಜಗತ್ತನ್ನು ಅನಾವರಣಗೊಳಿಸೋಣ. ಗುಲಗಂಜಿ ಸಸ್ಯದ ಮೂಲ ಜನ್ಮಸ್ಥಳ ಭಾರತೀಯ ಉಪಖಂಡ ಮತ್ತು ಆಗ್ನೇಯ ಏಷ್ಯಾ. ಇದು ನಮ್ಮ ಮಣ್ಣಿನಲ್ಲೇ ಹುಟ್ಟಿ ಬೆಳೆದ ದೇಶೀಯ ಸಸ್ಯ ಪ್ರಭೇದವಾಗಿದೆ. ಪ್ರಕೃತಿಯಲ್ಲಿ ಇದು ಮುಳ್ಳುಕಾಡುಗಳು, ಒಣಹವೆ ಇರುವ ಬಯಲು ಸೀಮೆ, ಕಾಡಿನ ಅಂಚುಗಳು ಮತ್ತು ಮುಖ್ಯವಾಗಿ ಹಳ್ಳಿಗಳ ಬೇಲಿಗಳ ಮೇಲೆ ಆಸರೆ ಪಡೆದು ಬೆಳೆಯುವ ಬಹುವಾರ್ಷಿಕವಾಗಿ ಹಬ್ಬುವ ಬಳ್ಳಿಯಾಗಿದೆ. ಸಮುದ್ರ ಮಟ್ಟದಿಂದ ಸುಮಾರು 1200 ಮೀಟರ್ ಎತ್ತರವರೆಗಿನ ಉಷ್ಣವಲಯದ ಪ್ರದೇಶಗಳಲ್ಲಿ ಇದು ಸುಲಭವಾಗಿ ಹೊಂದಿಕೊಳ್ಳುತ್ತದೆ. ಕಾಲಕ್ರಮೇಣ ಈ ಸಸ್ಯವು ಪ್ರಪಂಚದ ಇತರೆ ಉಷ್ಣವಲಯ ಹಾಗೂ ಉಪೋಷ್ಣವಲಯದ ಪ್ರದೇಶಗಳಾದ ಆಫ್ರಿಕಾ, ಆಸ್ಟ್ರೇಲಿಯಾ, ಕೆರೇಬಿಯನ್ ದ್ವೀಪಗಳು ಮತ್ತು ಅಮೆರಿಕಾದ ಫ್ಲಾರಿಡಾ ಪ್ರಾಂತ್ಯಗಳಿಗೆ ಹರಡಿಕೊಂಡಿತು. ಅಮೆರಿಕಾದ ಫ್ಲಾರಿಡಾದಂತಹ ಕೆಲವು ಪ್ರದೇಶಗಳಲ್ಲಿ ಇದನ್ನು ಇಂದು ಹಾನಿಕಾರಕ ಅತಿಕ್ರಮಣಕಾರಿ ಕಳೆ ಎಂದು ಘೋಷಿಸಲಾಗಿದೆ, ಏಕೆಂದರೆ ಅಲ್ಲಿನ ಸ್ಥಳೀಯ ಸಸ್ಯಗಳ ಮೇಲೆ ಇದು ಅತಿವೇಗವಾಗಿ ಹಬ್ಬಿ ಅಲ್ಲಿನ ಪರಿಸರ ಸಮತೋಲನವನ್ನು ಕೆಡಿಸುತ್ತಿದೆ. ಇದರ ಬೀಜಗಳು ಗಡಸುತನದಿಂದಾಗಿ ಇವು ವರ್ಷಗಟ್ಟಲೆ ಮಣ್ಣಿನಲ್ಲಿ ಹಾಳಾಗದೆ ಉಳಿದು ಮೊಳಕೆಯೊಡೆಯಬಲ್ಲದು. ಸಸ್ಯಶಾಸ್ತ್ರದ ದ್ವೀಪದ ನಾಮಕರಣದಲ್ಲಿ ಗುಲಗಂಜಿಯನ್ನು ಆಬ್ರಸ್ ಪ್ರಿಕಟೋರಿಯಸ್ ಎಂದು ಕರೆಯಲಾಗಿದೆ. ಇದು ಫ್ಯಾಬೇಸಿಯೆ ಕುಟುಂಬಕ್ಕೆ ಸೇರಿದೆ. ಗ್ರೀಕ್ ಭಾಷೆಯ ಹ್ಯಾಬ್ರೋಸ್ ಎಂಬ ಪದದಿಂದ ಆಬ್ರಸ್ ಎಂಬ ಸಸ್ಯಶಾಸ್ತ್ರೀಯ ಲ್ಯಾಟಿನ್ ಪದವನ್ನು ರೂಪಿಸಲಾಗಿದೆ. ಹ್ಯಾಬ್ರೋಸ್ ಎಂದರೆ ಕೋಮಲವಾದ, ಸುಂದರವಾದ ಅಥವಾ ಮೃದುವಾದ ಎಂಬುದಾಗಿ ಅರ್ಥ ಕೊಡುತ್ತದೆ. ಗುಲಗಂಜಿ ಗಿಡದ ಎಲೆಗಳು ಮತ್ತು ಅದರ ಸಣ್ಣ ಸಣ್ಣ ಪರ್ಣಕಗಳು ನೋಡಲು ಅತ್ಯಂತ ನಾಜೂಕಾಗಿ ಕೋಮಲವಾಗಿ ಇರುವುದರಿಂದ ಈ ಸಸ್ಯದ ಪ್ರಜಾತಿಗೆ ಆಬ್ರಸ್ ಎಂದು ಹೆಸರಿಸಲಾಗಿದೆ. ಪ್ರಿಕಟೋರಿಯಸ್ ಎಂದರೆ ಲ್ಯಾಟಿನ್ ಭಾಷೆಯ ಪ್ರಿಕಾರಿ ಅಂದರೆ ಪ್ರಾರ್ಥನೆಗೆ ಸಂಬಂಧಿಸಿದ ಎಂದು ಅರ್ಥ. ಈ ಗಿಡದ ಆಕರ್ಷಕ ಬೀಜಗಳನ್ನು ತೂತು ಮಾಡಿ ದಾರಗಳಲ್ಲಿ ಪೋಣಿಸಿ ಜಪಮಾಲೆಗಳನ್ನು ತಯಾರಿಸಲು ಬಳಸುತ್ತಿದ್ದರಿಂದ ಇದಕ್ಕೆ ಈ ಹೆಸರು ಬಂದಿದೆ. ಇನ್ನು ಈ ಸಸ್ಯದ ಸಂಪೂರ್ಣ ವಿವರಣೆ. ಇದು ದುರ್ಬಲವಾದ ಕಾಂಡವನ್ನು ಹೊಂದಿರುವ ಇತರೆ ಗಿಡ ಮರಗಳನ್ನು ಅಥವಾ ಬೇಲಿಗಳನ್ನು ಆಸರೆಯಾಗಿ ಪಡೆದು ಮೇಲಕ್ಕೆ ಹಬ್ಬುವ ಬಹುವಾರ್ಷಿಕ ಬಳ್ಳಿಯಾಗಿದೆ. ಇದರ ಎಳೆಯ ಕಾಂಡಗಳು ಹಸುರಾಗಿದ್ದು ನಯವಾಗಿರುತ್ತದೆ. ಬಳ್ಳಿ ಹಳೆಯದಾದಂತೆ ಕಾಂಡವು ಸ್ವಲ್ಪ ಗಟ್ಟಿಯಾಗಿ ನಾರುಯುಕ್ತವಾಗಿ ಬದಲಾಗುತ್ತದೆ. ಇದು ಸುಮಾರು 3 ರಿಂದ 5 ಮೀಟರ್ ಎತ್ತರದವರೆಗೆ ಸುಲಭವಾಗಿ ಹರಡಬಲ್ಲದು. ಇದರ ಎಲೆಗಳು ನೋಡಲು ಹುಣಸೆ ಮರದ ಎಲೆಗಳಂತೆ ಕಾಣುತ್ತವೆ. ಇವು ಸಂಯುಕ್ತ ಎಲೆಗಳಾಗಿದ್ದು ಒಂದು ಮುಖ್ಯ ತೊಟ್ಟಿನ ಎರಡೂ ಬದಿಗಳಲ್ಲಿ ಸಣ್ಣ ಸಣ್ಣ ಪರ್ಣಕಗಳು ಜೋಡಿಯಾಗಿ ಜೋಡಿಸಲ್ಪಟ್ಟಿರುತ್ತವೆ. ಸಾಮಾನ್ಯವಾಗಿ ಪ್ರತಿ ಎಲೆಯಲ್ಲಿ 10 ರಿಂದ 20 ಜೋಡಿ ಸಣ್ಣ ಪರ್ಣಕಗಳಿರುತ್ತವೆ. ಇವು ಆಯತಾಕಾರದಲ್ಲಿದ್ದು ಮುಟ್ಟಿದರೆ ಅತ್ಯಂತ ಮೃದುವಾಗಿರುತ್ತದೆ. ಬೇಗನೆ ಬಾಡುವ ಸ್ವಭಾವ ಇವುಗಳದ್ದಾಗಿದೆ. ಎಲೆಗಳ ಕೊಂಕುಳಗಳಲ್ಲಿ ಹೂವುಗಳು ಗೊಂಚಲಾಗಿ ಅರಳಿ ನಿಲ್ಲುತ್ತವೆ. ಹೂವುಗಳು ಸಣ್ಣದಾಗಿದ್ದು ಮಂದವಾದ ತಿಳಿ ಗುಲಾಬಿ, ನೇರಳೆ ಅಥವಾ ಬಿಳಿ ಬಣ್ಣದಲ್ಲಿರುತ್ತವೆ. ಫ್ಯಾಬೇಸಿ ಕುಟುಂಬದ ವಿಶಿಷ್ಟ ಲಕ್ಷಣವಾದ ಚಿಟ್ಟೆ ಆಕಾರ ಅಂದರೆ ಪ್ಯಾಪಿಲಿನೇಷಿಯಸ್ ಕೊರೊಲಾ ಹೂವಿನ ರಚನೆಯನ್ನು ಇವು ಹೊಂದಿರುತ್ತದೆ.
ಕಾಯಿಗಳು ಮತ್ತು ಬೀಜಗಳು. ಹೂವುಗಳು ಕಾಯಿಯಾಗಿ ಬದಲಾದಾಗ ಅವು ಸಣ್ಣ ಅವರೆಕಾಯಿಯಂತೆ ಕಾಣುತ್ತವೆ. ಇವು ಒರಟಾಗಿದ್ದು ಕಂದು ಬಣ್ಣಕ್ಕೆ ತಿರುಗಿ ಒಣಗಿದಾಗ ತಾವಾಗಿಯೇ ಸಿಡಿದು ತೆರೆದುಕೊಳ್ಳುತ್ತವೆ. ಪ್ರತಿ ಕಾಯಿಯಲ್ಲಿ 3 ರಿಂದ 5 ಬೀಜಗಳು ಇರುತ್ತವೆ. ಸಾಮಾನ್ಯವಾಗಿ ಬೀಜಗಳನ್ನು ಹೊಳೆಯುವ ಗಾಢ ಕೆಂಪು ಬಣ್ಣವನ್ನು ಹೊಂದಿದ್ದು ಅವುಗಳ ತುದಿಯಲ್ಲಿ ಕಪ್ಪು ಬಣ್ಣದ ಕಣ್ಣಿನಂತಹ ಚುಕ್ಕೆ ಇರುತ್ತದೆ. ಇದು ಪ್ರಕೃತಿಯ ಅತ್ಯಂತ ಆಕರ್ಷಕ ದೃಷ್ಟಿಗಳಲ್ಲಿ ಒಂದು. ಅಪರೂಪಕ್ಕೆ ಸಂಪೂರ್ಣ ಬಿಳಿ ಬಣ್ಣದ ಬೀಜಗಳನ್ನು ಹೊಂದಿರುವ ಗುಲಗಂಜಿ ಬಳ್ಳಿಯೂ ಸಹ ಸಿಗುತ್ತದೆ. ಈ ಬೀಜಗಳ ಮೇಲ್ಪದರ ಅತ್ಯಂತ ಗಟ್ಟಿಯಾಗಿದ್ದು ಇದರಿಂದಾಗಿಯೇ ಇವು 100 ವರ್ಷಗಳ ಕಾಲ ಕೆಡದಂತೆ ಉಳಿಯಬಲ್ಲವು. ಗುಲಗಂಜಿ ಬೀಜಗಳಲ್ಲಿ ಕಂಡುಬರುವ ಅತ್ಯಂತ ಪ್ರಮುಖ ಮತ್ತು ಅಪಾಯಕಾರಿ ರಾಸಾಯನಿಕವೆಂದರೆ ಆಬ್ರಿನ್. ಇದು ಒಂದು ಪ್ರೋಟೀನ್ ಆಧಾರಿತ ವಿಷವಾಗಿದೆ. ಇದು ಜಗತ್ತಿನ ಅತ್ಯಂತ ಭೀಕರ ವಿಷಗಳಲ್ಲಿ ಒಂದು. ರೈಸಿನ್ಗಿಂತಲೂ ಸುಮಾರು 75 ಪಟ್ಟು ಹೆಚ್ಚು ಮಾರಕ. ರೈಸಿನ್ ಅಂದರೆ ಹರಳೆಣ್ಣೆ ಬೀಜಗಳಲ್ಲಿರುವ ವಿಷ. ಆಬ್ರಿನ್ ದೇಹದ ಜೀವಕೋಶಗಳನ್ನು ಸೇರಿದಾಗ ಅವುಗಳ ಪ್ರೋಟೀನ್ ಉತ್ಪಾದನಾ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಿಬಿಡುತ್ತದೆ. ಇದರಿಂದಾಗಿ ಜೀವಕೋಶಗಳು ಸತ್ತು ಅಂಗಾಂಗ ವೈಫಲ್ಯ ಉಂಟಾಗುತ್ತದೆ. ಗುಲಗಂಜಿ ಸಸ್ಯದ ಎಲೆ, ಬೇರು ಮತ್ತು ಬೀಜಗಳಲ್ಲಿ ಬೇರೆ ರೀತಿಯ ಉಪಯುಕ್ತ ಹಾಗೂ ಸಕ್ರಿಯ ರಾಸಾಯನಿಕಗಳೂ ಸಹ ಇವೆ. ಇದರ ಎಲೆ ಮತ್ತು ಬೇರುಗಳಲ್ಲಿ ಗ್ಲಿಸಿರೈಸಿನ್ ಎಂಬ ಸಿಹಿ ಅಂಶವಿರುತ್ತದೆ. ಇದೇ ಅಂಶ ಜ್ಯೇಷ್ಠ ಮಧುವಿನಲ್ಲೂ ಇರುತ್ತದೆ. ಹಾಗಾಗಿ ಇದರ ಎಲೆಗಳನ್ನು ಸ್ವಲ್ಪ ಅಗೆದರೆ ಸಿಹಿಯಾಗಿರುತ್ತದೆ. ಬೀಜಗಳಲ್ಲಿ ಆಬ್ರೈನ್, ಹೈಪಾಫೋರಿನ್ ಮತ್ತು ಪ್ರಿಕಾಟೋರಿನ್ ನಂತಹ ಆಲ್ಕಲಾಯ್ಡ್ಗಳು ಸಹ ಇರುತ್ತವೆ. ಬೀಜದ ಮೇಲಿರುವ ಹೊಳೆಯುವ ಕೆಂಪು ಬಣ್ಣಕ್ಕೆ ಅದರಲ್ಲಿರುವ ನೈಸರ್ಗಿಕ ವರ್ಣದ್ರವ್ಯಗಳಾದ ಆಂಥೋಸಯನಿನ್ಗಳೇ ಕಾರಣ. ಆಧುನಿಕ ಎಲೆಕ್ಟ್ರಾನಿಕ್ ತಕ್ಕಡಿಗಳು ಬರುವ ಮುನ್ನ ಭಾರತದಲ್ಲಿ ಚಿನ್ನ ಮತ್ತು ಅಮೂಲ್ಯ ರತ್ನಗಳನ್ನು ತೂಗಲು ಗುಲಗಂಜಿ ಬೀಜಗಳನ್ನು ಮೂಲ ಮಾನದಂಡವಾಗಿ ಬಳಸಲಾಗುತ್ತಿತ್ತು. ಆಯುರ್ವೇದದಲ್ಲಿ ಇದರ ಒಂದು ಬೀಜದ ಸರಾಸರಿ ತೂಕವನ್ನು ರತ್ತಿ ಎಂದು ಕರೆಯಲಾಗುತ್ತಿತ್ತು. ವ್ಯಾಪಾರಿಗಳು ಗುಲಗಂಜಿಯನ್ನೇ ಆರಿಸಿಕೊಳ್ಳಲು ಪ್ರಮುಖ ಕಾರಣವೆಂದರೆ ಪ್ರಕೃತಿಯಲ್ಲಿ ಸಿಗುವ ಈ ಬೀಜಗಳ ತೂಕದಲ್ಲಿ ವ್ಯತ್ಯಾಸ ಇರುವುದಿಲ್ಲ. ಪ್ರತಿ ಬೀಜವು ಸರಿಸುಮಾರು 100 ರಿಂದ 120 ಮಿಲಿಗ್ರಾಂನಷ್ಟು ನಿಖರವಾಗಿ ತೂಗುತ್ತದೆ. ಹೀಗಾಗಿ ಯಾವುದೇ ಮೋಸಕ್ಕೆ ಆಸ್ಪದವಿಲ್ಲದೆ ನೈಸರ್ಗಿಕ ತೂಕದ ಕಲ್ಲಾಗಿ ಇದನ್ನು ಇತಿಹಾಸದಲ್ಲಿ ಬಳಕೆ ಮಾಡಲಾಗಿದೆ. ಜಾನಪದ ವೈದ್ಯ ಪದ್ಧತಿಯಲ್ಲಿ ಗುಲಗಂಜಿಯ ಎಲೆಗಳ ರಸ ಮತ್ತು ಬೀಜಗಳ ಪೇಸ್ಟನ್ನು ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆಯೊಂದಿಗೆ ಕುದಿಸಿ ಗುಲಗಂಜಿ ಎಣ್ಣೆ ತಯಾರಿಸುತ್ತಾರೆ. ಇದನ್ನು ತಲೆಗೆ ಹಚ್ಚುವುದರಿಂದ ಅಕಾಲಿಕ ನೆರೆಗೂದಲು ಮತ್ತು ತಲೆಹೊಟ್ಟು ನಿವಾರಣೆಯಾಗಿ ಕೂದಲು ದಟ್ಟವಾಗಿ ಬೆಳೆಯುತ್ತದೆ ಎಂಬ ನಂಬಿಕೆ ಇದೆ. ಬೊಕ್ಕ ತಲೆಗೆ ಚಿಕಿತ್ಸೆಯಾಗಿಯೂ ಇದನ್ನು ಜಾನಪದ ವೈದ್ಯರು ಬಳಸುತ್ತಾರೆ. ಇದರ ಎಲೆಗಳ ರಸವನ್ನು ಕೀಟಗಳು ಕಚ್ಚಿದಾಗ ಉಂಟಾಗುವ ಉರಿ, ತುರಿಕೆ ಹಾಗೂ ಹಠಮಾರಿ ಚರ್ಮದ ಕಾಯಿಲೆಗಳಿಗೆ ಹಳ್ಳಿಗರು ಲೇಪನವಾಗಿ ಬಳಸುತ್ತಾರೆ. ಈ ಬೀಜಗಳು ವಿಷಕಾರಿಯಾಗಿರುವುದರಿಂದ ಜಾನಪದ ವೈದ್ಯರು ಇದನ್ನು ಬಳಸುವ ಮುನ್ನ ಹಾಲಿನಲ್ಲಿ ಅಥವಾ ಗೋಮೂತ್ರದಲ್ಲಿ ದೀರ್ಘಕಾಲ ಕುದಿಸಿ ಶೋಧನೆ ಅಂದರೆ ಸಂಸ್ಕರಣೆ ಮಾಡುತ್ತಾರೆ. ಸಂಸ್ಕರಿಸಿದ ನಂತರವೇ ಇದನ್ನು ಆಂತರಿಕ ಅಥವಾ ಬಾಹ್ಯ ಚಿಕಿತ್ಸೆಗೆ ಬಳಸಲಾಗುತ್ತದೆ. ಧಾರ್ಮಿಕ ನಂಬಿಕೆಗಳು ಮತ್ತು ಮೂಢನಂಬಿಕೆಗಳು. ಹಳ್ಳಿಗಳಲ್ಲಿ ಸಣ್ಣ ಮಕ್ಕಳಿಗೆ ಅಥವಾ ಹೊಸ ಮನೆ, ವಾಹನಗಳಿಗೆ ಕೆಟ್ಟ ಕಣ್ಣು ಬಿದ್ದರೆ ಅಥವಾ ದೃಷ್ಟಿ ತಗಲಿದರೆ ದೋಷವಾಗುತ್ತದೆ ಎಂಬ ನಂಬಿಕೆ ಇದೆ. ಇದನ್ನು ತಡೆಯಲು ಗುಲಗಂಜಿ ಬೀಜಗಳನ್ನು ತಾಯತಗಳಲ್ಲಿ ತುಂಬಿಸಿ ಮಗುವಿನ ಸೊಂಟಕ್ಕೆ ಕಟ್ಟುತ್ತಾರೆ ಅಥವಾ ಕಪ್ಪು ದಾರಗಳಲ್ಲಿ ಪೋಣಿಸಿ ಕೈಗೆ ಕಟ್ಟುತ್ತಾರೆ. ಭಾರತದ ಕೆಲವು ಬುಡಕಟ್ಟು ಜನಾಂಗದವರಲ್ಲಿ ಮತ್ತು ತಾಂತ್ರಿಕ ಆಚರಣೆಗಳಲ್ಲಿ ಗುಲಗಂಜಿ ಬೀಜಗಳನ್ನು ಧನಾತ್ಮಕ ಶಕ್ತಿ ಆಕರ್ಷಿಸಲು ಮತ್ತು ನೆಗೆಟಿವ್ ಎನರ್ಜಿ ದೂರವಿಡಲು ಬಳಸುವ ಸಂಪ್ರದಾಯವಿದೆ. ಗುಲಗಂಜಿ ಬೀಜಗಳ ಗಡಸುತನ ಮತ್ತು ಆಕರ್ಷಕ ಕೆಂಪು ಕಪ್ಪು ಬಣ್ಣದಿಂದಾಗಿ ಭಾರತ ಮತ್ತು ಆಫ್ರಿಕಾದ ಬುಡಕಟ್ಟು ಜನಾಂಗದವರು ಇವುಗಳನ್ನು ನೈಸರ್ಗಿಕ ಮಣಿಗಳನ್ನು ಪೋಣಿಸಿದಂತೆ ಬಳಸಿ ಸುಂದರವಾದ ಹಾರಗಳನ್ನು, ಕೈಬಳೆಗಳು ಹಾಗೂ ಕಿವಿ ಓಲೆಗಳನ್ನು ತಯಾರಿಸುತ್ತಾರೆ. ಕೆಲವು ಜಾನಪದ ನೃತ್ಯಗಳಲ್ಲಿ ಬಳಸುವ ಒಣಗಿದ ಕಾಯಿಗಳ ಜುಮುಕಿಗಳು ಅಥವಾ ಸಣ್ಣ ಸಣ್ಣ ವಾದ್ಯಗಳ ಒಳಗೆ ಶಬ್ದ ಬರಲು ಬೀಜಗಳನ್ನು ತುಂಬಿಸಲಾಗುತ್ತದೆ.
ಕನ್ನಡ ಜನಪದ ಸಂಸ್ಕೃತಿಯಲ್ಲಿ ಗುಲಗಂಜಿಯನ್ನು ಮನುಷ್ಯನ ಸ್ವಭಾವಕ್ಕೆ ಹೋಲಿಸಲಾಗುತ್ತದೆ. ಗುಲಗಂಜಿ ತನ್ನ ಬೆನ್ನ ಹಿಂದಿನ ಕಪ್ಪು ತನಗೆ ತಿಳಿಯದು ಎಂಬ ಪ್ರಸಿದ್ಧ ಗಾದೆ ಮಾತಿದೆ. ಇದರ ಅರ್ಥ, ಗುಲಗಂಜಿ ಬೀಜವು ಮುಂಭಾಗದಿಂದ ನೋಡಲು ಅತ್ಯಂತ ಸುಂದರವಾದ ಕೆಂಪು ಬಣ್ಣದಾಗಿ ಕಾಣುತ್ತದೆ, ಆದರೆ ಅದರ ಹಿಂಭಾಗದಲ್ಲಿ ಕಪ್ಪು ಚುಕ್ಕೆ ಇರುತ್ತದೆ, ಇದು ಅದಕ್ಕೆ ಕಾಣಿಸುವುದಿಲ್ಲ. ಹಾಗೆಯೇ ಮನುಷ್ಯರು ಇತರರ ತಪ್ಪುಗಳನ್ನು ಹುಡುಕುತ್ತಾರೆಯೇ ಹೊರತು ತಮ್ಮಲ್ಲಿರುವ ದೋಷಗಳನ್ನು ನೋಡುವುದಿಲ್ಲ ಎಂಬುದನ್ನು ಈ ಬೂಜದ ಮೂಲಕ ಜಾನಪದರು ಬದುಕಿನ ಪಾಠವಾಗಿ ಕಲಿಸಿದ್ದಾರೆ. ಒಟ್ಟಾರೆಯಾಗಿ ಇತಿಹಾಸದ ಪುಟಗಳಿಂದ ಹಿಡಿದು ಹಳ್ಳಿಗಾಡಿನ ಗಾದೆ ಮಾತುಗಳವರೆಗೆ ತನ್ನದೇ ಆದ ಛಾಪು ಮೂಡಿಸಿರುವ ಗುಲಗಂಜಿಯ ಪಯಣ ನಿಜಕ್ಕೂ ರೋಮಾಂಚನಕಾರಿ. ಈ ಪ್ರಕೃತಿಯ ಈ ಪುಟಾಣಿ ಸೃಷ್ಟಿ ಕೇವಲ ಒಂದು ಕೆಂಪು ಕಪ್ಪು ಬೀಜವಲ್ಲ, ಅದು ಮಾನವನ ನಾಗರಿಕತೆ, ಸಂಸ್ಕೃತಿ ಮತ್ತು ವಾಣಿಜ್ಯದ ಬೆಳವಣಿಗೆಗೆ ಸಾಕ್ಷಿಯಾದ ಒಂದು ಅದ್ಭುತ ಕೊಂಡಿ. ತೂಕದ ಯಾವುದೇ ಆಧುನಿಕ ಯಂತ್ರಗಳಿಲ್ಲದ ಕಾಲದಲ್ಲಿ ಚಿನ್ನದಂತಹ ಅತ್ಯಂತ ಅಮೂಲ್ಯವಾದ ಲೋಹವನ್ನು ಅಳೆಯಲು ಪ್ರಗತಿ ನೀಡಿದ ಅತ್ಯಂತ ನಿಖರವಾದ ಮಾನದಂಡವೇ ಈ ಗುಲಗಂಜಿ. ನಾಣ್ಯದ ಎರಡು ಮುಖಗಳಂತೆ, ಅಂದರೆ ಒಂದು ಕಡೆ ಜಪಮಾಲೆಯಾಗಿ ಭಕ್ತಿಯ ಸಂಕೇತವಾದರೆ, ಮತ್ತೊಂದು ಕಡೆ ತನ್ನ ಒಡಲಾಳದಲ್ಲಿ ಏಬ್ರಿನ್ ಎಂಬ ತೀಕ್ಷ್ಣ ವಿಷವನ್ನು ಅಡಗಿಸಿಟ್ಟುಕೊಂಡು ಪ್ರಕೃತಿಯ ನಿಗೂಢತೆಯನ್ನು ಇದು ನಮಗೆ ನೆನಪಿಸುತ್ತದೆ. ಕೊನೆಯದಾಗಿ ಹೇಳಬೇಕೆಂದರೆ, ಬದಲಾಗುತ್ತಿರುವ ಇಂದಿನ ಜಗತ್ತಿನಲ್ಲಿ ನಾವು ಡಿಜಿಟಲ್ ತೂಕದ ಯಂತ್ರಗಳನ್ನು ಬಳಸುತ್ತಿರಬಹುದು, ಆದರೆ ಇತಿಹಾಸ ನಮಗೆ ಕಲಿಸಿದ ಗುಲಗಂಜಿ ತೂಕದ ಪ್ರಾಮಾಣಿಕತೆ ಮತ್ತು ಅದರ ನಿಖರತೆಯನ್ನು ನಾವೆಂದಿಗೂ ಮರೆಯುವಂತಿಲ್ಲ. ಸಸ್ಯಶಾಸ್ತ್ರದ ಜಗತ್ತಿನಲ್ಲಿ ಕೋಮಲವಾದ ಎಲೆಗಳಿಂದ ಕಂಗೊಳಿಸುವ ಈ ಬಳ್ಳಿ ನಮ್ಮ ನೆಲ ಜಾನಪದ ಸಂಸ್ಕೃತಿಯಲ್ಲಿ ಇಂದಿಗೂ ಜೀವಂತವಾಗಿದೆ. ತನ್ನ ಬೆನ್ನ ಹಿಂದಿನ ಕಪ್ಪನ್ನು ಅರಿಯದ ಮಾನವನ ಸ್ವಭಾವಕ್ಕೆ ಕನ್ನಡಿ ಹಿಡಿಯುವ ಈ ಪುಟ್ಟ ಬೀಜ ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸತ್ಯ ಮುಖ್ಯ ಎಂಬ ದೊಡ್ಡ ಜೀವನ ಪಾಠವನ್ನೇ ನಮಗೆ ಬೋಧಿಸುತ್ತದೆ. ಗತಕಾಲದ ಹಿರಿಮೆಯನ್ನು ಸಾರುತ್ತಾ ಸಾಗಿ ಬಂದಿರುವ ಈ ಗುಲಗಂಜಿಯ ಚಾರಿತ್ರಿಕ ಪಯಣ ಮುಂದಿನ ತಲೆಮಾರಿಗೂ ಪ್ರಕೃತಿ ಮತ್ತು ಸಂಸ್ಕೃತಿಯ ನಡುವಿನ ಅನನ್ಯ ಸಂಬಂಧವನ್ನು ನೆನಪಿಸುತ್ತಲೇ ಇರುತ್ತದೆ. ಧನ್ಯವಾದಗಳು.